ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ದಂಡಾಧಿಕಾರಿಯಾದಂಥ ತಹಶೀಲ್ದಾರಾದಂಥ ಚಂದ್ರಶೇಖರ್ ನಾಯ್ಕ ಅವರನ್ನು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸಂದೇಶವನ್ನು ತೆಗೆದುಕೊಳ್ಳಲಿಕ್ಕೆ ಆಗಮಿಸಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯದ ಮಾಡಲಿಕ್ಕಾಗಿ ಗಾಂಧಿ ಮತ್ತು ಹಲವರ ನೇತೃತ್ವದಲ್ಲಿ ನಡೆದಂಥ ಹೋರಾಟದ ಫಲವಾಗಿ ನಾವು ಸ್ವಾತಂತ್ರ್ಯವನ್ನು ಪಡೆದು ಈಗ 77 ವರ್ಷವನ್ನು ಮುಗಿಸಿ 78ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಾಗರ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಪ್ರಪ್ರಥಮವಾಗಿ ಈ ಸಾಗರದ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಅಂದುಕೊಳ್ಳೆ ಆ ಒಂದು ಸ್ವಾತಂತ್ರ್ಯ ಪೂರ್ವದ ಘಟನೆಗಳನ್ನು ನಾವು ಅವಲೋಕನೆ ಮಾಡಿದಾಗ ಪ್ರತಿಯೊಬ್ಬನಲ್ಲೂ ಕೂಡ ಈ ಭೂಮಿ, ಈ ನೆಲಕ್ಕಾಗಿ ಮತ್ತು ಇಲ್ಲಿ ಜಲಕ್ಕಾಗಿ ಹೋರಾಟದ ಬದುಕಿನಿಂದ ನಾವು ಸರ್ವ ಸ್ವತಂತ್ರವನ್ನು ಪಡೆದುಕೊಂಡಿದ್ದೀವಿ. ಬ್ರಿಟಿಷರ ದಾಸ್ಯದಿಂದ ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆಗೆ ಒಳಪಟ್ಟಂಥ ನಮ್ಮ ಭಾರತ ದೇಶದಲ್ಲಿ ನಾವು ನಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯವನ್ನು ಕಂಡುಕೊಂಡು ನಮ್ಮ ದೇಶಗಳನ್ನು ಈಡೇರಿಸಬೇಕು ಅಂಥೇಳಿ ನಮ್ಮ ಹಿಂದಿನ ಮಹನೀಯರುಗಳು, ಮಹಾತ್ಮ ಗಾಂಧಿ ಇರ್ಬೋದು, ಜವಾಹರ್ಲಾಲ್ ನೆಹರು ಮತ್ತು ಅನೇಕ ಸ್ವಾತಂತ್ರ್ಯ ಸೇನಾನಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಇಲ್ಲಿ ಸ್ಥಳೀಯವಾಗಿ ಇರುವಂಥ ಸ್ವಾತಂತ್ರ್ಯ ಹೋರಾಟಗಾರರ ಏನು ಅಪ್ರತಿಮ ಅವರ ಶ್ರಮ ಏನಿದೆ ಇವತ್ತಿನ ದಿವಸ ಅದು ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಮನುಷ್ಯನಿಗೆ ಯಾವುದೇ ದಾಸ್ಯದಲ್ಲಿ ಬದುಕನ್ನು ಅನುಭವಿಸೋರಿಗೆ ಗೊತ್ತು. ಅದನ್ನು ಈಗಿನ ಜನತೆ ಅದನ್ನು ನಾವು ನಾವು ಅದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಆ ಕಷ್ಟದ ಬದುಕಿನಲ್ಲಿ ಇನ್ನೊಬ್ಬರ ದಾಸ್ಯದಲ್ಲಿ ಬದುಕುವಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಕಾಣ್ತಾ ಇದೆ. ಈ ತಾಲೂಕಿನಲ್ಲಿ ಸಾಕಷ್ಟು ಈ ಶರಾವತಿಯ ಹಿಂದಿನಲ್ಲಿ ಮುಳುಗಡೆಯಾದಂಥ ಜನರಿದೆ. ಜನರಿಗೆ ಅವರ ಒಂದು ಆಶೋತ್ತರಗಳು ಮತ್ತು ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಈ ಭೂಮಿಯನ್ನು ಕೊಡುವಂಥ ಏನು ಈ ಕಾಗೋಡು ಚಳುವಳಿಯಂಥ ಅಪ್ರತಿಮವಾದಂಥ ಹೋರಾಟ ಇಲ್ಲಿ ಈ ನೆಲದಲ್ಲಿ ನಡೆದಿದೆ. ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ಸರ್, ನೀವೊಬ್ಬರು ಮೂಲತಃ ಒಬ್ಬ ಸೈನಿಕರಾದ ಹಿನ್ನೆಲೆಯಲ್ಲಿ ನೀವು ಸ್ವಾತಂತ್ರ್ಯ ಚಳವಳಿಯನ್ನು, ಸ್ವಾತಂತ್ರ್ಯೋತ್ಸವವನ್ನು ಯಾವ ಥರ ವಿಶ್ಲೇಷಣೆ ಮಾಡ್ತೀರಿ ಸರ್? ಸರ್, ನಾನು ಆ್ಯಕ್ಚುಲಿ ಸ್ವಾತಂತ್ರ್ಯ ಸೇನಾನಿ ಅಲ್ಲ, ನಾನು ಸ್ವಾತಂತ್ರ್ಯ ಸೇನಾನಿಯ ಮೊಮ್ಮಗ. ನಮ್ಮ ತಾತ ಕೂಡ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಇದೇ ಪಕ್ಕದ ಸಿದ್ದಾಪುರ ತಾಲೂಕಿನಲ್ಲಿ ರಾಮನಾಯಕ ಮತ್ತು ಲಕ್ಷ್ಮಣ ನಾಯಕ ಅಂತ ಹೇಳಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ನೇರವಾಗಿ ಸ್ವಾತಂತ್ರ್ಯವನ್ನು ಹೋರಾಟದಲ್ಲಿ ಧುಮುಕಿ ಅವರು ಜೈಲಿಗೆ ಹೋದಂಥ ಸಂದರ್ಭ ಇದೆ. ಅವರಿಂದ ನಾವು ಕೇಳಲ್ಪಟ್ಟಿದ್ದೀವಿ. ಅವರ ಒಂದು ಪ್ರೇರಣೆ ಏನಿದೆ ಅದು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನಾನು ಕೂಡ ಸಾಕಷ್ಟು ಪ್ರಯತ್ನ ಪಡ್ತೀನಿ ಮತ್ತು ಅವರ ಮಾರ್ಗದರ್ಶನದಲ್ಲೇ ನಾನು ಇವತ್ತು ಕೆಲಸವನ್ನು ಕೂಡ ಮಾಡ್ತೀನಿ. ಪ್ರತಿನಿತ್ಯನೂ ಅವರನ್ನು ಹಾಕಿಕೊಟ್ಟ ಮಾರ್ಗವನ್ನು ನಾವು ಅನುಭವಿಸ್ತೀವಿ. ಅಲ್ಲ ಸರ್, ನೀವೊಬ್ಬರು ಒಂದು ಸೈನಿಕರಾಗಿದ್ದು ನೀವು ಅಂದರೆ ಮಿಲಿಟ್ರಿಲಿದ್ರಿ ಅಂತ? ನಾನು ಆ ರೀತಿ ಮಿಲಿಟ್ರಿನಲ್ಲಿ ಕೆಲಸ ಮಾಡೋದನ್ನಲ್ಲ. ನಾನು ಒಬ್ಬ KS ಅಧಿಕಾರಿಯಾಗಿ ಅನುಭವದ ಮೇಲೆ ಹೇಳಬೇಕು ಅಂತಂದ್ರೆ ಈ ಸ್ವಾತಂತ್ರ್ಯ ಇವತ್ತೇನಿದೆ ಸ್ವೇಚ್ಛಾಚಾರ. ಹೌದು. ಯಾಕಂತಂದ್ರೆ ಇವತ್ತಿನ ಈ ಯುವ ಪೀಳಿಗೆ ಅದನ್ನ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡುವಂತ ಕೆಲಸಗಳಾಗಬೇಕು. ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆ ನೋಡಿದ್ರೆ ಮುಂದೊಂದು ದಿವಸ ಈ ಒಂದು ನಾವು ಸ್ವಾತಂತ್ರ್ಯಕ್ಕಾಗಿ ಕಷ್ಟಪಟ್ಟ ಮಹನೀಯರನ್ನ ನಾವು ಸ್ಮರಿಸಲೇಬೇಕು. ದೈನಂದಿನ ದಿನಗಳಲ್ಲಿ ನಾವು ಅವ್ರನ್ನ ಸ್ಮರಿಸಿ ಬೇರೆ ನಾವು ನಮ್ಮ ದೈನಂದಿನ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ಅಷ್ಟು ಗೌರವ ಇದೆ ಮತ್ತು ಅಷ್ಟು ಘನತೆ ಇದೆ. ನಾಡಿನ ಜನತೆ ಅದರ ಬಗ್ಗೆ ಅಷ್ಟು ಪಾವಿತ್ರ್ಯತೆಯನ್ನು ಹೊಂದಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಈ ಯುವ ಪೀಳಿಗೆ ನಾಳೆ ನಾವು ಈ ಒಂದು ಮೂಲದಲ್ಲಿ ತರಬೇಕು ಅಂತಂದರೆ ಯುವ ಪೀಳಿಗೆ ಸದೃಢರಾಗಬೇಕು. ಆ ಸದೃಢಕ್ಕೆ ಆಗ್ಬೇಕಂದ್ರೆ ಒಳ್ಳೆಯದಂಥ ಅವರಿಗೆ ಶಿಕ್ಷಣ ತರಬೇತಿ ಇರಬೇಕು. ತರಬೇತಿಯಿಂದ ಮಾತ್ರ ಈ ಒಂದು ದೇಶವನ್ನು, ಈ ರಾಜ್ಯವನ್ನು ಮುನ್ನೆಲೆಗೆ ಇನ್ನೂ ಕೂಡ ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಭಾವನೆ. ತಾಲೂಕಿನ ಯಾವ ಥರ ಆಚರಣೆ ನಡೀತಿದೆ ಸರ್? ತಾಲೂಕಿನಲ್ಲಿ ಬಹು ವಿಜೃಂಭಣೆಯಿಂದ ನಡೀತಾ ಇದೆ. ನಾಳೆ 7 ಕಾಲಿಗೆ ನಮ್ಮ ತಾಲೂಕು ಕಚೇರಿಯಲ್ಲಿ ಧ್ವಜಾರೋಹಣ ಏರ್ಪಡ್ತದೆ. ಅದೇ ನಂತರ 8 ಗಂಟೆಗೆ ಬೇರೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಕಚೇರಿನಲ್ಲಿ ನಡೆಯುತ್ತೆ. ಸಾರ್ವಜನಿಕರಿಂದ ಕೂಡ
ಇದಾಗುತ್ತೆ. ಅದೇ ರೀತಿ ಪೆರೇಡ್ ಗ್ರೌಂಡ್ನಲ್ಲಿ ಮಾನ್ಯ ಸಹಾಯಕ ಕಮಿಷನರ್ ಆದಂಥ ಯತೀಶ್ ಸರ್ ಅವರು ಧ್ವಜಾರೋಹಣವನ್ನು ಮಾಡೋದ್ರ ಮೂಲಕ ಪೆರೇಡ್ ಗ್ರೌಂಡ್ನಲ್ಲಿ ಮಾಡ್ತಾ ಇದ್ದಾರೆ. ಹಾಗೆಯೇ ಸರ್ವ ಕಾಲಿಕವಾದಂಥ ಒಂದು ಇದನ್ನು ಫ್ಲ್ಯಾಗನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅದು ನಾಳೆ ಅನಾವರಣಗೊಳ್ಳುತ್ತದೆ. ಅದಕ್ಕಾಗಿ ಈ ನಮ್ಮ ತಾಲೂಕಿನ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಈ ಒಂದು ಸ್ವಾತಂತ್ರ್ಯೋತ್ಸವದ ಹಬ್ಬವನ್ನು ಆಚರಿಸಬೇಕು ಅಂತೇಳಿ ಮತ್ತು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿ. ಧನ್ಯವಾದಗಳು. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ. ನಮಸ್ತೆ ಸರ್. ನಮಸ್ತೆ.